ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದ ಯದುವೀರ್ ಒಡೆಯರ್ ಅವರು ಕುಶಾಲನಗರ ಮಹಾಶಕ್ತಿ ಕೇಂದ್ರದ ಕಾರ್ಯಕರ್ತರ ಭೇಟಿ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಕ್ಯಾರ್ಪೇಟೆ ತಾಲೂಕಿನ ಮುರುಕನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಗತಿ ಆಯುರ್ವೇದಾಲಯದ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಕುಶಾಲನಗರ ಪಟ್ಟಣದ ಜಿಎಂಪಿ ಶಾಲಾ ಮೈದಾನದಲ್ಲಿ ನಡೆದ ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳ ರ್ಯಾಲಿಯಲ್ಲಿ ಶಿಬಿರಾಗ್ನಿ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು. ಕುಶಾಲನಗರ ಮಹಾಶಕ್ತಿ ಕೇಂದ್ರದ ಕಾರ್ಯಕರ್ತರ ಭೇಟಿ ಕಾರ್ಯಕ್ರಮಕ್ಕೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದ ಯದುವೀರ್ ಅವರು ಆಗಮಿಸಿದ್ದರು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಯದುವೀರ್ ಚಾಮರಾಜ ಒಡೆಯರ್ ಅವರು ಕುಶಾಲನಗರ ಮಹಾಶಕ್ತಿ ಕೇಂದ್ರದ ಕಾರ್ಯಕರ್ತರ ಭೇಟಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಚರಣ್ ಎಂಎಂ ರವರು ವಹಿಸಿದ್ದರು. ಕಾರ್ಯಕರ್ತರನ್ನ ಉದ್ದೇಶಿಸಿ ಸಂಸದರಾದ ಶ್ರೀಯುತ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮಾತನಾಡಿ, ಚುನಾವಣೆಯಲ್ಲಿ ಸಹಕಾರ ನೀಡಿದ್ದಕ್ಕೆ ಕಾರ್ಯಕರ್ತರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಮಾಜಿ ಸಚಿವರಾದಂತಹ ಶ್ರೀಯುತ ಎಂ ಪಿ ಅಪ್ಪಚ್ಚುರಂದ್ರ ಅವರು ಚುನಾವಣೆಯಲ್ಲಿ ಸಹಕರಿಸಿದ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದ ಅರ್ಪಿಸಿದರು. ವೇದಿಕೆಯಲ್ಲಿ ಮಂಡಲಾಧ್ಯಕ್ಷರಾದ ಗೌತಮ್, ಮಲ್ಲ ಪ್ರಧಾನ ಕಾರ್ಯದರ್ಶಿಗಳಾದ ಸೋಮೇಶ್ ಮತ್ತು ಮೋಕ್ಷಿತ್ ರವರು ಇದ್ದರು. ನಿಮಗೂ ಕೂಡ ಅನುಕೂಲವಾಗಿ ಏನೇನು ಬೇಡಿಕೆ ತುರ್ತಾಗಿ ಏನಾದರೂ ಇದ್ರೆ ಅದನ್ನು ಕೂಡ ನಮಗೆ ಸಿಗ್ಲಿಕ್ಕೆ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡೋಕ್ಕೆ ನಾವು ಮುಂದುವರಿತಾ ಇದ್ದೀವಿ. ಸಂಘಟನೆ ಮೂಲಕ ನಾವು ಬರ್ತಾ ಇದ್ದೇವೆ. ಅಧ್ಯಕ್ಷರು ಇದ್ದಾರೆ, ಮಂಡಲ ಅಧ್ಯಕ್ಷರು, ನಮ್ಮ ಮಾಜಿ ಶಾಸಕರು ಇದ್ದಾರೆ, ನಮ್ಮ ಇಡೀ ಪಕ್ಷದ ಏನು ಸಂಘಟನೆ ಇದೆ ಅದರ ಮೂಲಕನೂ ಕೂಡ ನಮ್ಗೆ ಬರುತ್ತೆ. ಅದರ ಜೊತೆಗೆ ನೇರ ನಮ್ಮ ಕಚೇರಿಗೂ ಕೂಡ ನೀವು ಬಂದು ಸಂಪರ್ಕ ಮಾಡಬಹುದು. ನಮ್ಮ ಮಡಿಕೇರಿ ಏನು ಕಚೇರಿ ಇದೆ ಅದು ಕೂಡ ಇವತ್ತು ನಮ್ಮ 8ನೇ ತಾರೀಕು ಅದನ್ನು ಕೂಡ ಉದ್ಘಾಟನೆ ಮಾಡಿದ್ವಿ. ಆ ಕಚೇರಿ ಮೂಲಕನೂ ಕೂಡ ನಿಮಗೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ವಿ. ಅದರ ಜೊತೆಗೆ ಆನ್ಲೈನ್ ಮೂಲಕ ನಿಮ್ಮ ಏನು ಅರ್ಜಿಗಳಿದೆ ಅದನ್ನು ಕೂಡ ನಿಮಗೆ ಕೊಡುವಂಥದ್ದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಎಲ್ಲ ಮಾಹಿತಿ ಪ್ರವಾಸ ಮಾಡ್ತಾ ಇರುವಂಥದ್ದು ಉದ್ದೇಶ ಚುನಾವಣೆ ಆದಮೇಲೆ ಅಧಿಕೃತವಾಗಿ ಈ ಕುಶಾಲನಗರದಲ್ಲಿ ನಾವು ಯಾವುದೇ ಒಂದು ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸುವಂಥದ್ದು ಅವಕಾಶ ಸಿಕ್ಕಿಲ್ಲ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಈ ಒಂದು ವೇದಿಕೆ ಮೂಲಕ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಏನು ಚುನಾವಣೆಯಲ್ಲಿ ನಾವು ವಿಜೇತರಾದರೆ ಅದು ಸಂಪೂರ್ಣವಾಗಿ ನಮ್ಮ ಕಾರ್ಯಕರ್ತರ ಒಂದು ಪರಿಶ್ರಮದೊಂದಿಗೆ. ಅದಕ್ಕಾಗಿ ಆ ವಿಜಯದ ಸಲ್ಲಬೇಕಾಗಿರೋದು ನಿಮ್ಗೇನೆ, ನಿಮ್ಮ ಪರಿಶ್ರಮದೊಂದಿಗೆ ನಾವು ನಿಮ್ಮ ಪ್ರತಿನಿಧಿಯಾಗಿದ್ದೀವಿ. ಈಗ ನಮ್ಮ ಕರ್ತವ್ಯ ಮೊದಲೇ ನೀವು ನಮ್ಮ ಪ್ರತಿನಿಧಿಗಳಾಗಿ ಜನರ ಮುಂದೆ ನಮ್ಮ ಏನು ಸಾಮರ್ಥ್ಯ ಅಥವಾ ನಮ್ಮ ಯೋಗ್ಯತೆಯನ್ನು ಮಂಡಿಸಿದರೆ ಈಗ ನಿಮ್ಮ ಏನು ಆಕಾಂಕ್ಷೆಗಳಿದೆ ಅಲ್ಲಿ ಸಂಸದಲ್ಲಿ ಮಂಡಿಸುವಂಥ ಕೆಲಸ ನಮ್ಗೆ ಬಂದಿದೆ. ಅದರ ಜೊತೆಗೆ ನಿರಂತರವಾಗಿ ನಾವು ಸಹ ಒಂದು ಸೌಹಾರ್ದತೆಯಿಂದ ಒಂದು ರೀತಿಯ ಸಹಕಾರದಿಂದ ನಾವು ಮುಂದುವರಿಬೇಕಾಗಿರೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಯಾಕಂದ್ರೆ ರಾಜ್ಯದಲ್ಲಿ ಒಂದು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದೀವಿ. ಅದಕ್ಕಾಗಿ ಒಗ್ಗಟ್ಟಾಗಿರುವಂಥದ್ದು ಎಲ್ಲಕ್ಕಿಂತ ಮುಖ್ಯವಾದದ್ದು. ಆ ಒಗ್ಗಟ್ಟ ನಿಲುವಿನಿಂದ ನಾವು ಮುಂದುವರಿದಿದ್ರೆ ಮತ್ತೊಮ್ಮೆ ಇಡೀ ಕರ್ನಾಟಕದಲ್ಲಿ ಕೇಸರಿ ಬಣ್ಣವನ್ನು ನಾವು ಕಾಣಬಹುದು. ಮುಖ್ಯವಾಗಿ ನಮ್ಮ ಕೊಡಗುವಲ್ಲಿ ಕೇಸರಿ ಬರಬೇಕಾಗಿದೆ. ಯಾಕಂದ್ರೆ ಇದು ಕೇಸರಿ ನಾಡೆ, ನಮ್ಮ ಬಿಜೆಪಿ ಹಿಂದುತ್ವವನ್ನು ಭದ್ರಕೋಟೆ ನಮ್ಮ ಕೊಡಗು. ಅದಕ್ಕಾಗಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಈಗಾಗಲೇ ಸಂಘಟನೆ ಇದೆ, ಸಂಘಟನೆ ಮೂಲಕ ಇನ್ನು ನಾವು ಭದ್ರವಾದ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡೋಣ ಅಂತ ಹೇಳ್ತಾ ಸತತ ಮೂರನೇ ಬಾರಿಗೆ ನಮ್ಮ ನೆಚ್ಚಿನ ನಾಯಕರು ಶ್ರೀ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿರೋದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದ ವಿಷಯ. ಕಳೆದ 10 ವರ್ಷ ಏನು ಮಾಡಿದ್ದಾರೆ ನಾನೇನು ಹೇಳುವಂಥದ್ದು ಏನು ಅವಶ್ಯಕತೆ ಇಲ್ಲವೇ ಇಲ್ಲ. ಯಾಕಂದ್ರೆ ಅವ್ರು ಮಾಡಿರೋದೆಲ್ಲ ನಾವು ಅನುಭವಿಸ್ತಾ ಇದ್ದೀವಿ. ಏನು ಒಳ್ಳೆಯ ವ್ಯವಸ್ಥೆಯನ್ನು, ಅಭಿವೃದ್ಧಿ ಇರ್ಬೋದು, ಧರ್ಮದ ರಕ್ಷಣೆ ಇರ್ಬೋದು, ಎಲ್ಲನೂ ಸಹ ಅವರು ಮಾಡಿದ್ದಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿರಾಸತ್ ಕೂಡ ಅಂದ್ರೆ ಎಲ್ಲರ ಪಾರಂಪರ್ಯ ಕೂಡ ಸಂರಕ್ಷಣೆ ಮಾಡ್ತಾ ಧರ್ಮದ ಆಧಾರ ಮೇಲೆ ವಿಕಸಿತ ಭಾರತವನ್ನು ಅವರು ನಿರ್ಮಾಣ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಸುಭದ್ರ ಭಾರತ, ಶ್ರೇಷ್ಠ ಭಾರತ, ವಿಕಸಿತ ಭಾರತ ಎಲ್ಲ ನಮ್ಮ ಮುಂಬರುವ ಪೀಳಿಗೆಗೆ ಒಳ್ಳೆ ವಾತಾವರಣ ಕೊಡುವಂಥದ್ದು ಒಂದು ದೂರದೃಷ್ಟಿ. ಇದಕ್ಕಾಗಿ ನಾವು ಅದನ್ನು ಮೆಚ್ಚಲೇಬೇಕು. ಅದಕ್ಕಾಗಿ ಕೈ ಜೋಡಿಸ್ಕೊಂಡು ಮುಂದುವರಿಬೇಕಾಗಿದೆ. ಯಾಕಂದ್ರೆ ಅದು ಪ್ರಾಚೀನ ಕಾಲದಿಂದಲೂ ಭಾರತದಲ್ಲಿ ಬಂದಿರುವಂತಹ ಪಾರಂಪರೆ ನಮಗಿಂತ ನಮ್ಮ ಮುಂಬರುವ ಪೀಳಿಗೆಗೆ ಒಳ್ಳೆ ವಾತಾವರಣ ಕೊಡಬೇಕು. ನ್ಯೂಸ್ ಸಕಮಕ್ಕಾಗಿ ಡಾಕ್ಟರ್ ಚಂದ್ರಗುಪ್ತಿ, ಕುಶಾಲನಗರ ಪಟ್ಟಣದ ಜಿಎಂಪಿ ಶಾಲಾ ಮೈದಾನದಲ್ಲಿ ನಡೆದ ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳ ರ್ಯಾಲಿಯಲ್ಲಿ ಹಮ್ಮಿಕೊಂಡಿದ್ದ ಶಿಬಿರಾಗ್ನಿ ಶಿಬಿರ ಎಲ್ಲರ ಗಮನ ಸೆಳೆಯಿತು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಕೊಡಗು ಜಿಲ್ಲಾ ಸಂಸ್ಥೆ, ಕುಶಾಲನಗರ ಸ್ಥಳೀಯ ಸಂಸ್ಥೆ ವತಿಯಿಂದ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಕುಶಾಲನಗರ ಪಟ್ಟಣದ ಜಿಎಂಪಿ ಶಾಲಾ ಮೈದಾನದಲ್ಲಿ 2 ದಿನಗಳ ಕಾಲ ಏರ್ಪಡಿಸಿದ್ದ ಕೊಡಗು ಜಿಲ್ಲಾ ಮಟ್ಟದ ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳ ರ್ಯಾಲಿಗೆ ವರ್ಣರಂಜಿತ ತೆರೆ ಬಿದ್ದಿತು.
ಜಿಲ್ಲೆಯ ವಿವಿಧ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಂದ ಆಗಮಿಸಿದ್ದ 600 ಮಕ್ಕಳು 2 ದಿನಗಳ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವಿವಿಧ ತರಬೇತಿ ಚಟುವಟಿಕೆಗಳಲ್ಲಿ ತಮ್ಮನ್ನ ಸಂತೋಷದಿಂದ ಸಕ್ರಿಯವಾಗಿ ತೊಡಗಿಸಿಕೊಂಡು ಸ್ಕೌಟ್ಸ್ ಮತ್ತು ಗೈಡ್ಸ್ನ ಮಹತ್ವವನ್ನು ಸಾರಿದರು. ಶಿಕ್ಷಕರು ತರಬೇತಿ ನೀಡಿದ ವಿದ್ಯಾರ್ಥಿಗಳಿಗೆ ವಿವಿಧ ಅಭ್ಯಾಸಾತ್ಮಕ ತರಬೇತಿ ನೀಡಿದರು. ಸ್ಕೌಟ್ಸ್ ಗೈಡ್ಸ್ ಆಂದೋಲನದ ಉದ್ದೇಶವು ವಿದ್ಯಾರ್ಥಿಗಳು ಯುವಕರಲ್ಲಿ ಉತ್ತಮ ನಾಯಕತ್ವದೊಂದಿಗೆ ದೈಹಿಕ, ಬೌದ್ಧಿಕ, ಸಾಮಾಜಿಕ, ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಸಹಾಯ ಮಾಡುವ ಮೂಲಕ ಅವರನ್ನ ಸ್ಥಳೀಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮುದಾಯದ ಜವಾಬ್ದಾರಿಯುತ ಉತ್ತಮ ನಾಗರಿಕರನ್ನಾಗಿ ರೂಪಿಸುವುದು ಮುಖ್ಯ ಧ್ಯೇಯವಾಗಿದೆ ಎಂದರು. ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಪ್ರವೀಣ್ ದೇವರಗುಂಡ ಸೋಮಪ್ಪ ಮಾತನಾಡಿದರು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಜಿಲ್ಲಾ ಗೈಡ್ಸ್ ಆಯುಕ್ತೆ ರಾಣಿ ಮಾಚಯ್ಯ, ಸ್ಥಾನಿಕ ಆಯುಕ್ತರಾದ ಎಚ್.ಆರ್. ಮುತ್ತಪ್ಪ, ಕೋಶಾಧಿಕಾರಿ ಟಿ.ಎಂ. ಮುದ್ದಯ್ಯ, ಜಿಲ್ಲಾ ಸಾರ್ವಜನಿಕ ಸಂಪರ್ಕಾಧಿಕಾರಿ ಟಿ.ಜಿ. ಪ್ರೇಮ್ಕುಮಾರ್, ಜಿಲ್ಲಾ ಗೈಡ್ಸ್ ಸಹಾಯಕ ಆಯುಕ್ತರಾದ ಸಿ.ಎಂ. ಸುಲೋಚನಾ, ಜಿಲ್ಲಾ ತರಬೇತಿ ಆಯುಕ್ತರಾದ ಕೆ.ಯು. ರಂಜಿತ್, ಎಚ್. ಮೈಥಿಲಿರಾವ್, ಸಂಸ್ಥೆಯ ರಾಜ್ಯ ಪ್ರತಿನಿಧಿ ಬಿ.ಎಸ್. ಕಾವೇರಿ, ಗೈಡ್ಸ್ನ ಪ್ರಮುಖರಾದ ಕೆ.ಬಿ. ಉಷಾರಾಣಿ, ಎನ್.ಎಸ್. ಇಂದಿರಾ, ಸಂಪನ್ಮೂಲ ವ್ಯಕ್ತಿ ಟಿ.ಬಿ. ಕುಮಾರಸ್ವಾಮಿ, ಫ್ಲಾಗ್ ಲೀಡರ್ ಪಿ.ಕೆ. ಲಲಿತಾ, ಗೈಡ್ ಕ್ಯಾಪ್ಟನ್ ಬಿ.ಬಿ. ಜಾಜಿ, ಬುಲ್ಬುಲ್ ಫ್ಲಾಗ್ ಲೀಡರ್ ಎಂ. ಡೈಸಿ ಫ್ರಾನ್ಸಿಸ್, ಜಿಲ್ಲಾ ಸಂಘಟಕಿ ಯುಸಿ ದಮಯಂತಿ, ಕುಶಾಲನಗರ ಸ್ಥಳೀಯ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಎಂ.ಎಂ. ತಮ್ಮಯ್ಯ, ಸಂಸ್ಥೆಯ ವಿವಿಧ ಹಂತದ ಪದಾಧಿಕಾರಿಗಳು, ಸ್ಕೌಟ್ಸ್ಮಯ ಗೈಡ್ಸ್ನ ದಳ ನಾಯಕರು, ಶಿಕ್ಷಕರು, ವಿದ್ಯಾರ್ಥಿಗಳು ಇದ್ದರು. ಶಿಬಿರಾಗ್ನಿ ವೇಳೆ ಮಕ್ಕಳು ನಡೆಸಿಕೊಟ್ಟ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದಲ್ಲಿ ಮಕ್ಕಳು ಪ್ರದರ್ಶಿಸಿದ ಹಾಡು, ನೃತ್ಯ ಎಲ್ಲರ ಗಮನ ಸೆಳೆಯಿತು. ಕ್ಯಾಂಪ್ನಲ್ಲಿರುವವರು 549 ವಿದ್ಯಾರ್ಥಿಗಳು, 36 ಶಿಕ್ಷಕರು, ಒಟ್ಟು 585 ಶಿಬಿರಾರ್ಥಿಗಳು ನಾವಿದ್ದೀವಿ. ನಂತರ ಅಫಿಷಿಯಲ್ಸ್ ನಾವೊಂದು 20 ಜನ, ನಂತರ ಸಮಿತಿಯ ಎಲ್ಲ ಸದಸ್ಯರುಗಳು ಒಟ್ಟು ಸೇರಿ 601 ಜನ ನಾವು ಇಲ್ಲಿದ್ದೇವೆ. ಈ ಒಂದು 2 ದಿನದ ಕಾರ್ಯಕ್ರಮ ಅತ್ಯುತ್ತಮವಾಗಿ ನೆರವೇರಿದೆ. ಯಾಕೆಂದ್ರೆ ಬಿಡುವಿಲ್ಲದ ಕಾರ್ಯಕ್ರಮ, ಯಾಕೆಂದ್ರೆ ಟೈಮ್ ಟೇಬಲ್ ನಾವು ಹಾಕಿದ್ದು, ಆ ಟೈಮ್ ಟೇಬಲ್ ಪ್ರಕಾರ ಎಲ್ಲ ಕಾರ್ಯಕ್ರಮವನ್ನು ನಾವು ನೆರವೇರಿಸಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಬೇಕಾದ್ರೆ ಇದಕ್ಕೆ ದುಡಿದವರು, ಕಾಣದ ಕೈಗಳು ಸುಮಾರು ಜನ ಇದ್ದಾರೆ. ಅಂದ್ರೆ ದಾನಿಗಳ ಸಹಕಾರದಿಂದ ಅತ್ಯುತ್ತಮವಾದ ಭೋಜನ ವ್ಯವಸ್ಥೆ ಆಯಿತು. 2 ದಿನಗಳ ಕಾಲ ಚಿಕನ್, 1 ದಿನ ಮೊಟ್ಟೆ, ಮತ್ತೆ ದಿನಾಲೂ ಸ್ವೀಟ್, ಬೆಳಗ್ಗೆ ಸಂಜೆ ಮಧ್ಯಾಹ್ನ ಸ್ವೀಟ್. ಈಗ ಐಸ್ ಕ್ರೀಮ್ ಕೊಟ್ಟು ನಮ್ಮನ್ನ ಎಲ್ಲ ಮಕ್ಕಳು ತುಂಬಾ ಖುಷಿಯಾಗಿದೆ. ಅವ್ರನ್ನ ಕರೆದ ಎಲ್ಲ ನಾನು ವಿಸಿಲ್ ಹಾಕಿ ಐಸ್ ಕ್ರೀಮ್ ಬಂದಿದೆ ಅಂತ. ಆದ್ರೆ ಶಿಸ್ತುಬದ್ಧವಾಗಿ ನೀವು ಬಂದು ನಿಂತ್ಬಿಟ್ರಿ ನೋಡಿ, ನಿಮ್ಗೆ ಅವಶ್ಯಕತೆ ಇರೋತ್ತಿಗೆ ನೀವು ಶಿಸ್ತುಬದ್ಧರಾಗಿ ನಿಂತ್ಬಿಡ್ತೀರಾ. ಇಲ್ಲ ಅಂತ ಹೇಳಿದ್ರೆ ನಾವು ವಿಸಿಲ್ ಹಾಕ್ಬೇಕು, ಕರಿಬೇಕು, ಮಾಡ್ಬೇಕು. ಅದು ಸಮೇತ ನಾವು ಕಲ್ತ್ಕೊಂಡ ಈಗ ನಿಮ್ಮಿಂದ ಅದಾಯ್ತು. ಈ ಎಲ್ಲ ಒಂದು ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು, ಹಾಗೆ ನಮ್ಮಲ್ಲೇ ವ್ಯಕ್ತಿತ್ವ ವಿಕಸನವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಕೂಡ ಈ ಒಂದು ಶಿಬಿರದಲ್ಲಿ ನೀವೆಲ್ಲೂ ಕೂಡ ತಿಳ್ಕೊಂಡಿದ್ದೀರಿ. ನೀವು ಮನೆಯಲ್ಲೂ ಕೂಡ, ನೀವೆಲ್ಲೂ ಹೋದಾಗಲೂ ಕೂಡ ಇಂಥ ಒಂದು ಶಿಸ್ತನ್ನು ಮೈಗೂಡಿಸ್ಕೋಬೇಕು. ನಿಮ್ಮ ಸಹೋದ್ಯೋಗಿಗಳಿದ್ದಾರೆ ನಿಮ್ಮ ಶಾಲೆಯಲ್ಲಿ, ಅವರಿಗೂ ಕೂಡ ನೀವು ಮನವರಿಕೆ ಮಾಡ್ಕೊಡ್ಬೇಕೆಂಬುದಾಗಿ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಇಲ್ಲಿ ಕರೆಸಿ ಒಂದೆರಡು ಮಾತುಗಳನ್ನು ಆಡ್ಲಿಕ್ಕೆ ಅವಕಾಶ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟ ಡಾಕ್ಟರ್ ದೊಡ್ಡಗೌಡ ಸರ್ ಅವರಿಗೆ ಧನ್ಯವಾದಗಳು. ಈಗ ಶಿಬಿರಾಜ್ಞೆ ಹೋಗಿ.
ಮೇಲೆ ಹಾಕಿ ಹಾಕೋದಿಲ್ಲ. ನಾವು ಸೌಂಡ್ಸ್ ಇಲ್ಲಿ ಇಡಬೇಕಿತ್ತು, ಸೌಂಡ್ಸ್ ಇಲ್ಲಿರ್ತವೆ.
குடிப்ப நேரத்து திண்டி வச்ச ஜாகத்து காபி குடிப்ப நேரத்து திண்டி வச்ச ஜாகத்து இருந்தடி தெளிச்சு யாதி நம்பு நடமச்ச காட்சி சும்மாது நடமச்ச காட்சி சும்மாது ಸಾಕು ಟೈಮ್ ಆಗಿದೆ, ದಯವಿಟ್ಟು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮರಗುಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಮುರುಕನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಪ್ರಗತಿ ಆಯುರ್ವೇದಾಲಯದ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ನಿಯಮಿತವಾದ ಆಹಾರ ಪದ್ಧತಿ ಹಾಗೂ ಶಿಸ್ತುಬದ್ಧ ಜೀವನ ನಡೆಸುವುದರಿಂದ ರೋಗ ರುಜಿನಗಳಿಂದ ಮುಕ್ತವಾಗಿ 3 ಕಾಲ ಆರೋಗ್ಯವಂತರಾಗಿ ನೆಮ್ಮದಿಯ ಜೀವನ ನಡೆಸಬಹುದಾಗಿದೆ ಎಂದು ತಜ್ಞ ವೈದ್ಯರಾದ ಡಾಕ್ಟರ್ ಪ್ರಗತಿ ತಿಳಿಸಿದರು. ಕೆಆರ್ಪೇಟೆ ತಾಲೂಕಿನ ಮುರುಕನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಪ್ರಗತಿ ಆಯುರ್ವೇದಾಲಯದ ವತಿಯಿಂದ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಅನಿಯಮಿತವಾಗಿ ಆಹಾರ ಸೇವನೆ ಮಾಡಿ ಶಿಸ್ತುಬದ್ಧವಾದ ಜೀವನ ನಡೆಸದೆ ವ್ಯರ್ಥವಾಗಿ ಕಾಲಹರಣ ಮಾಡುವುದರಿಂದ ನಮ್ಮ ದೇಹದ ತೂಕವು ಹೆಚ್ಚಾಗಿ ಕೊഴുಕು ಬೆಳೆಯುವುದರಿಂದ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಕ್ಯಾನ್ಸರ್, ಮೂಳೆ ರೋಗ, ಸಂಧಿ ನೋವು ಸೇರಿದಂತೆ ಹಲವು ಕಾಯಿಲೆಗಳಿಗೆ ನಾವು ತುತ್ತಾಗಿ ಅಕಾಲಿಕವಾಗಿ ಸಾವಿಗೆ ಶರಣಾಗಿ ನಮ್ಮ ಅಮೂಲ್ಯವಾದ ಜೀವನವನ್ನು ಕಳೆದುಕೊಳ್ಳುವ ಜೊತೆಗೆ ನಮ್ಮನ್ನೇ ನಂಬಿರುವ ನಮ್ಮ ಕುಟುಂಬ ವರ್ಗದವರನ್ನ ನಡುನೀರಿನಲ್ಲಿಯೇ ಕೈಬಿಟ್ಟು ಅನಾಥರನ್ನಾಗಿ ಮಾಡಿ ಹೋಗಬೇಕಾಗುತ್ತದೆ. ಆದ್ದರಿಂದ ನಾವುಗಳು ಸಾಧ್ಯವಾದಷ್ಟು ಮಟ್ಟಿಗೆ ಶಿಸ್ತುಬದ್ಧ ಜೀವನ ನಡೆಸುವ ಜೊತೆಗೆ ಯೋಗ, ಧ್ಯಾನ ಮಾಡಿ ಬೆಳಿಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡುವ ಅಭ್ಯಾಸವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ತಜ್ಞ ವೈದ್ಯರಾದ ಡಾಕ್ಟರ್ ಚೈತ್ರ, ಡಾಕ್ಟರ್ ಸುಷ್ಮಾ, ಡಾಕ್ಟರ್ ವಿಕಾಸ್, ಡಾಕ್ಟರ್ ವರ್ಷ ಉಚಿತ ಆರೋಗ್ಯ ಶಿಬಿರಕ್ಕೆ ಆಗಮಿಸಿ ತಪಾಸಣೆಗೊಳಗಾದ ಗ್ರಾಮೀಣ ಪ್ರದೇಶದ ಕೃಷಿ ಕೂಲಿ ಕಾರ್ಮಿಕರು, ಬಡ ಜನರು ಹಾಗೂ ಹಿರಿಯ ನಾಗರಿಕರಿಗೆ ಉಚಿತವಾಗಿ ಔಷಧಗಳನ್ನು ವಿತರಿಸಿದರು. ಪ್ರಗತಿ ಅಂತ ಪ್ರಗತಿ ಆಯುರ್ವೇದಾಲಯ ಕ್ಲಿನಿಕ್ ನಡೆಸ್ತಾ ಇದ್ದೀನಿ. ಸೊ ತುಂಬ ಹಳ್ಳಿ ಜನಗಳಿಗೆ ಉಪಯೋಗ ಆಗಬೇಕು ಅಂತ ಹೇಳಿ ಒಂದು ಹಳ್ಳಿಯಲ್ಲಿ ಅವರು ಸೇವೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಕ್ಲಿನಿಕ್ ಓಪನ್ ಮಾಡಿದ್ದೀನಿ. ಇವತ್ತು ಶಿಬಿರದಲ್ಲಿ ಏನೇನು ಮಾಡಿದ್ರಿ ಮೇಡಮ್? ಅಂದರೆ ಇವತ್ತು ಉಚಿತವಾಗಿ ಆರೋಗ್ಯ ತಪಾಸಣೆ ಮತ್ತು ಔಷಧಿ ವಿತರಣೆ ಶಿಬಿರ ನಡೆಸಿದ್ದು. ಇಲ್ಲಿಗೆ ಸುಮಾರು ಒಂದು 60-70 ಜನ ಬಂದು ಇದರ ಉಪಯೋಗ ಪಡ್ಕೊಂಡಿದ್ದಾರೆ. ಇಲ್ಲೆಲ್ಲ ಥರದವರು, ಅಂದರೆ ಇವಾಗ ಡಯಾಬಿಟೀಸ್ ಇರ್ಬೋದು ಅಥವಾ BP ಇರ್ಬೋದು, ಚರ್ಮ ಕಾಯಿಲೆ, ದಮ್ಮು,
ಈ ಥರ ಎಲ್ಲ ಥರದ್ದು ಪ್ರಾಬ್ಲಮ್ ಇರುವಂಥ ಎಲ್ಲ ಥರದ ಜನಗಳು ಬಂದು ಇಲ್ಲಿಂದ ಇದರ ಉಪಯೋಗ ಪಡ್ಕೊಂಡು ಹೋಗಿದ್ದಾರೆ. ಸೊ ಹಾಗಾಗಿ ಸುತ್ತಮುತ್ತಲಿನ ಹಳ್ಳಿ ಜನಗಳು ಇದರಿಂದ ಸದುಪಯೋಗ ಪಡ್ಕೋಬೇಕು ಅಂತೇಳಿ ಹೇಳ್ತೀನಿ. ಇವತ್ತು ಇವರು ಡಾಕ್ಟರ್ ಸುಷ್ಮಾ ಅಂತ ಸರ್ಜನ್ನು ಡಾಕ್ಟರ್ ವಿಕಾಸ್ ಅಂತ ಜನರಲ್ ಫಿಸಿಷಿಯನ್. ನಾನು ಡಾಕ್ಟರ್ ಪ್ರಗತಿ ಜನರಲ್ ಫಿಸಿಷಿಯನ್. ಇವರು ಡಾಕ್ಟರ್ ಚೈತ್ರ ಅಂತ ಪಂಚಕರ್ಮ ಸ್ಪೆಷಲಿಸ್ಟ್. ಡಾಕ್ಟರ್ ವರ್ಷ ಜನರಲ್ ಫಿಸಿಷಿಯನ್. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ತ್ಯಾದಿನ ಕಂಠ ಕ್ಯಾರ್ಪೇಟೆ. ಮಂಡ್ಯ ನಗರದಲ್ಲಿ ಜರುಗಲಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಗೊರೂರು ಚನ್ನಬಸಪ್ಪರವರಿಗೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟರು. ಮಂಡ್ಯ ನಗರದಲ್ಲಿ ಜರುಗಿದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಗೊರೂರು ಚನ್ನಬಸಪ್ಪರವರನ್ನ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ, ಸಾಹಿತ್ಯ ಸಮ್ಮೇಳನ ಪ್ರಚಾರ ಸಮಿತಿ ಸದಸ್ಯ ಹಾಗೂ ಮಾಜಿ ಶಾಸಕರಾದ ಹಿರಿಯ ಚಲನಚಿತ್ರ ನಟ, ಸಾಹಿತಿ ನರೇಂದ್ರ ಬಾಬು ಮತ್ತು ಸಂಗೀತರು ಕನ್ನಡ ಉಳಿವಿಗಾಗಿ ರಾಜ್ಯದಲ್ಲಿ ಹಲವಾರು ವಿಷಯಗಳ ಬಗ್ಗೆ ಚರ್ಚಿಸಿ ರಾಜ್ಯದಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮ ಕಡ್ಡಾಯ ಮಾಡಬೇಕು, ಗ್ರಾಮೀಣ ಕನ್ನಡ ಶಾಲೆಗೆ ಹೆಚ್ಚಿನ ಸೌಲಭ್ಯ ಒದಗಿಸಬೇಕು, 12ನೇ ಶತಮಾನದ ಜಗಜ್ಯೋತಿ ಬಸವಣ್ಣನವರ ಒಳಗೊಂಡಂತೆ ಶರಣರ ಶ್ರೀ ಕ್ಷೇತ್ರಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಕಾರ್ಯಕ್ಕಾಗಿ ಸ್ವಾಯತ್ತ ಒಂದು ಪ್ರಾಧಿಕಾರ ರಚನೆಯಾಗಬೇಕು, ಶಿಕ್ಷಕರಿಗೆ ಸಾಹಿತ್ಯ ಶಿಬಿರ ಏರ್ಪಡಿಸಬೇಕು, ಕನ್ನಡ ನಾಮಫಲಕಗಳು ಕಡ್ಡಾಯಗೊಳಿಸಬೇಕು ಎಂಬಂತೆ ಹಲವಾರು ವಿಷಯಗಳ ಬಗ್ಗೆ ಅನುಷ್ಠಾನಗೊಳಿಸುವಂತೆ ಹಾಗೂ ಕನ್ನಡ ಶಾಲೆ ಉಳಿಸಲು ತೆಗೆದುಕೊಂಡ ಇನ್ನೂ 10 ಹಲವಾರು ಕನ್ನಡ ಅಭಿವೃದ್ಧಿ ನಿರ್ಧಾರವನ್ನು ಅಭಿನಂದಿಸಿದರು. ಇದೇ ಸಂದರ್ಭದಲ್ಲಿ ಧಾತ್ರಿ ಪ್ರಕಾಶನ ಪುಸ್ತಕ ಮಳಿಗೆಗೆ ಶುಭ ಕೋರಿ ಮಾತನಾಡಿದ ಮಾಜಿ ಶಾಸಕ ನೆಲ ನರೇಂದ್ರ ಬಾಬು ಅವರು, ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಕನ್ನಡ ಪುಸ್ತಕಗಳನ್ನು ಹೆಚ್ಚು ಹೆಚ್ಚು ಓದುವ ಮುಖಾಂತರ ವಿದ್ಯಾರ್ಥಿಗಳು ಅಕ್ಷರ ಜ್ಞಾನವನ್ನು ಹೆಚ್ಚಿಸಿಕೊಂಡು ಸದೃಢ ಸಮಾಜ ನಿರ್ಮಾಣ ಮಾಡುವಂತೆ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಧಾತ್ರಿ ಪ್ರಕಾಶನ ಮುಖ್ಯಸ್ಥ ಇನ್ಫೋಸಿಸ್ ಉಮೇಶ್, ಬೆಂಗಳೂರು ಬ್ಲಾಕ್ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ, ಸಮಾಜ ಸೇವಕರಾದ ನಾರಾಯಣಸ್ವಾಮಿ, ಓ ನಾಗಣ್ಣ, ಕಲಾಕುಟೀರ ಚನ್ನಕೇಶವ, ಲೋಕೇಶ್ ಸೇರಿದಂತೆ ಅನೇಕ ಗಣ್ಯರು ಇದೇ ಸಂದರ್ಭ ಹಾಜರಿದ್ದರು. ಧಾತ್ರಿ ಪ್ರಕಾಶನ ಪುಸ್ತಕ ಮಳಿಗೆಯಿಂದ ಏನು ಪುಸ್ತಕದಲ್ಲಿರ್ತಕ್ಕಂಥ ವಿಷಯ ಮಸ್ತಕಕ್ಕೆ ಹೋದರೆ ಮಸ್ತಕವೇ ಒಂದು ಪುಸ್ತಕವಾಗ್ತದೆ ಅನ್ನೋ ನಿಟ್ಟಿನಲ್ಲಿ ನಮ್ಮ ಮಾಜಿ ಶಾಸಕರು, ಸಮಾಜ ಚಿಂತಕರು, ಸಾಹಿತಿಗಳು, ಚಲನಚಿತ್ರ ನಟರು, ಕಿರುತೆರೆ ನಟರಾದಂತಹ ಹಾಗೂ ಅಪೂರ್ವ ವಾಗ್ಮಿಗಳಾದಂತಹ ಸನ್ಮಾನ್ಯ ಶ್ರೀ ನಮ್ಮ ನರೇಂದ್ರ ಬಾಬು ಸಾಹೇಬರು ಮಾಜಿ ಶಾಸಕರು ಇವತ್ತೊಂದು ದಿವಸ ನಮ್ಮ ಮಂಡ್ಯ ನಗರದಲ್ಲಿ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ನಮ್ಮ ಪ್ರಕಾಶನ ಸಂಸ್ಥೆಯ ಒಂದು ಮಳಿಗೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಹೃದಯ ಧನ್ಯವಾದಗಳನ್ನು ನಮ್ಮ ಸಂಘಟನೆಗಳಿಂದ ಹೇಳ್ತಾ ಒಂದು ಪುಸ್ತಕಗಳ ಮುಖಾಂತರ ಮಾಡ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ನಮ್ಮ ರಾಘವೇಂದ್ರ ಶೆಟ್ಟರು, ಸಾಹಿತಿಗಳು, ಸಮಾಜದ ಚಿಂತಕರು ಬೆಂಗಳೂರು ನಗರದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಸಮಾಜದ ಸಂಘಟನೆ ಮಾಡಿರ್ತಕ್ಕಂತಹ ನಮ್ಮ ರಾಘವೇಂದ್ರ ಶೆಟ್ಟರು ಆಗಮಿಸಿದರೆ ಅವ್ರಿಗೂ ಸಹ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆ ಅವ್ರ ಜೊತೆಯಲ್ಲಿ ಎಲ್ಲ ನಮ್ಮ ಲೋಕೇಶ್ ಅವರು, ನಾರಾಯಣ ಶೆಟ್ಟರು, ಮೋಹನ್ ನಾಗಣ್ಣ ಅವರು, ಮೋಹನ್ ನಾಗಣ್ಣ ಸಾಮ್ರಾಜ್ಯ ಎಲ್ಲ ಪತ್ರಿಕೆಯ ಶಾಶ್ವತ ಸಾಮ್ರಾಜ್ಯ ಪತ್ರಿಕೆ ಸಂಸ್ಥಾಪಕರು, ಹಾಗೆ ಅನೇಕ ಸಮಾಜ ಚಿಂತಕರು ಎಲ್ಲ ಆಗಮಿಸಿದ್ದಾರೆ ಸಾಹೇಬರ ಸಂಘಟನೆಯಲ್ಲಿ. ರಾಮಚಂದ್ರ ಗೌಡ ಸಹ ಸಮಾಜ ಚಿಂತಕರು ಅವರು ಆಗಮಿಸಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಮಾನ್ಯ ಶಾಸಕರು ಒಂದೆರಡು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಶಾಲನಗರ. ಕ್ಯಾರ್ಪೇಟೆ ಪುರಸಭೆಯ ವಿಶೇಷ ಸಭೆ ಅಧ್ಯಕ್ಷರಾದ ಪಂಕಜರವರ ನೇತೃತ್ವದಲ್ಲಿ ನಡೆಯಿತು. ಪುರಸಭಾ ವ್ಯಾಪ್ತಿಯ ವಾಣಿಜ್ಯ ಮಳಿಗೆಗಳನ್ನು ಹಾಲಿ ಬಾಡಿಗೆಯಲ್ಲಿರುವ ವರ್ತಕರಿಗೆ ಮುಂದುವರೆಸಲು ಸಭೆಯಲ್ಲಿ ಸರ್ವಾನುಮತದ ನಿರ್ಣಯ ಕೈಗೊಳ್ಳಲಾಯಿತು. ಪುರಸಭೆ ಅಧ್ಯಕ್ಷೆ ಪಂಕಜ ನೇತೃತ್ವದಲ್ಲಿ ಕ್ಯಾರ್ಪೇಟೆ ಪುರಸಭೆಯ ವಿಶೇಷ ಸಭೆ ನಡೆಯಿತು. ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ಒಂದಾಗಿ ಕೆಲಸ ಮಾಡೋಣ, ಗುಂಪುಗಾರಿಕೆ ಸರಿಯಿಲ್ಲ ಎಂದು ಪಂಕಜ ಮನವಿ ಮಾಡಿದರು. ಪುರಸಭಾ ಆಡಳಿತ ಮಂಡಳಿ ಹಾಗೂ ನೌಕರರ ವಿರುದ್ಧ ಇಲ್ಲಸಲ್ಲದ ಸುಳ್ಳು ಆರೋಪ ಮಾಡುತ್ತಿರುವ ಶಾಸಕ ಮಂಜು ಅವರು ಅಧ್ಯಕ್ಷೆ, ಉಪಾಧ್ಯಕ್ಷೆ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ಪುರಸಭೆ ಸದಸ್ಯರ ಸಭೆ ನಡೆಸಿ ಮಾಹಿತಿ ಪಡೆದುಕೊಂಡು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯುವ ನಿಟ್ಟಿನಲ್ಲಿ ಮಾತನಾಡಬೇಕು. ಸದಸ್ಯರ ಭಾವನೆಗಳಿಗೆ ಧಕ್ಕೆ ಬರುವಂತಹ ಹೇಳಿಕೆ ನೀಡಿ ಅಧಿಕಾರಿಗಳನ್ನು ಹಿಗ್ಗಾಮುಗ್ಗಾ ಏಕವಚನದಲ್ಲಿ ಬೈಯುವುದು ಸರಿಯಲ್ಲ ಎಂದು ಪುರಸಭೆ ಹಿರಿಯ ಸದಸ್ಯರಾದ ಪ್ರೇಮ್ ಕುಮಾರ್ ಬೇಸರ ವ್ಯಕ್ತಪಡಿಸಿದರು. ಪುರಸಭೆಯು ಪಟ್ಟಣದ ಸಮಗ್ರವಾದ ಗುರಿಯನ್ನು ಮುಖ್ಯವಾಗಿಟ್ಟುಕೊಂಡು ಜನಪರವಾಗಿ ಕೆಲಸ ಮಾಡಿ ಜನರ ವಿಶ್ವಾಸ ಗಳಿಸಬೇಕು ಎಂದರು. ಕಳೆದ 6 ತಿಂಗಳಿಂದ ಪಟ್ಟಣದ ಅಭಿವೃದ್ಧಿ ಕುರಿತ ಜಡ್ಡು ಹಿಡಿದಿರುವ ಪುರಸಭೆ ಆಡಳಿತಕ್ಕೆ ಕಾಯಕಲ್ಪ ನೀಡಲು ಪ್ರೇಮ್ ಕುಮಾರ್ ಆಗ್ರಹಿಸಿದರು.
ಪುರಸಭೆ ಅಧ್ಯಕ್ಷೆ ಪಂಕಜ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪುರಸಭೆ ವಿಶೇಷ ಸಭೆಗೆ 10ಕ್ಕೂ ಹೆಚ್ಚಿನ ಸದಸ್ಯರು ಗೈರಾಗಿದ್ದು ತಮ್ಮ ನಿರ್ಲಕ್ಷ್ಯ ಧೋರಣೆಗೆ ಸಾಕ್ಷಿಯಾದರು. ಬಿಜೆಪಿ ಸದಸ್ಯರಾದ ನಟರಾಜ್, ಜೆಡಿಎಸ್ ಸದಸ್ಯರಾದ ಗಿರೀಶ್, ಎಚ್ಡಿ ಅಶೋಕ್, ಕೆಎಸ್ ಪ್ರಮೋದ್, ಶೋಭಾ ದಿನೇಶ್, ಪದ್ಮರಾಜು, ಕಾಂಗ್ರೆಸ್ ಸದಸ್ಯರಾದ ಕೆಸಿ ಮಂಜುನಾಥ್, ಸುಗುಣ ರಮೇಶ್, ಎಚ್ಎನ್ ಪ್ರವೀಣ್ ಇಂದಿನ ಸಭೆಗೆ ಗೈರು ಹಾಜರಾಗಿದ್ದರು. ಸಭೆಯು ಆರಂಭವಾಗುತ್ತಿದ್ದಂತೆ ಸಭೆಯಲ್ಲಿ ಭಾಗವಹಿಸಿದ್ದ ಎಲ್ಲ ಸದಸ್ಯರನ್ನ ಪುರಸಭೆ ಚೀಫ್ ಆಫೀಸರ್ ನಟರಾಜು ಸ್ವಾಗತಿಸಿ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ವಾಣಿಜ್ಯ ಮಳಿಗೆಗಳ ಬಹಿರಂಗ ಹರಾಜು ಮಾಡಲೇಬೇಕಾಗಿದೆ, ಸದಸ್ಯರು ಸಹಕರಿಸಬೇಕು ಎಂಬ ಮನವಿಗೆ ಪೂರಕವಾಗಿ ಚರ್ಚೆ ನಡೆಸಿದ ಸದಸ್ಯರಾದ ಬಸ್ ಸಂತೋಷ್ ಕುಮಾರ್, ಡಿ ಪ್ರೇಮ್ಕುಮಾರ್, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರವೀಂದ್ರ ಬಾಬು, ಮಹಾದೇವಿ ನಂದಿದ ನಿಯಮಾವಳಿಯ ಪ್ರಕಾರ ಅಂಗಡಿ ಮಳಿಗೆಗಳು ಹರಾಜಾದರೂ ಪ್ರಸ್ತುತ ಬಾಡಿಗೆಗೆ ಪಡೆದಿರುವ ವರ್ತಕರಿಗೆ ಹರಾಜು ಬಿಟ್ನ 5% ಹೆಚ್ಚು ಬಾಡಿಗೆ ಕಟ್ಟಿಸಿಕೊಂಡು ಅವನ್ನೇ ಮುಂದುವರೆಸಲು ಅವಕಾಶ ಇರುವುದರಿಂದ ಲೋಕೋಪಯೋಗಿ ಇಲಾಖೆ ನಿಯಮಾವಳಿಗೆ ಒಳಪಟ್ಟು ಹಾಲಿ ಬಾಡಿಗೆದಾರರನ್ನೇ ಮುಂದುವರೆಸೋಣ ಎಂದು ರೂಲಿಂಗ್ ನೀಡಿದ ಅಧ್ಯಕ್ಷೆ ಪಂಕಜ ಅವರ ನಿರ್ಧಾರವನ್ನು ಸರ್ವ ಸದಸ್ಯರು ಸ್ವಾಗತಿಸಿದರು. ಉಪಾಧ್ಯಕ್ಷೆ ಸೌಭಾಗ್ಯ ಉಮೇಶ್, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರವೀಂದ್ರ ಬಾಬು ಚರ್ಚೆಯಲ್ಲಿ ಭಾಗವಹಿಸಿದ್ದರು. ಹೇಳೋದೇನಪ್ಪ ಅಂತಂದ್ರೆ ಮೊನ್ನೆ ನಾಳೆ ಮೀಟಿಂಗ್ ಅಲ್ಲಿ MLA ಕೂಡ ಈಗ ವಿಚಾರ ಹೋಗ್ತಿದ್ದೆ. MLA ಕರೆಸಿ ಬಾಯಿಗೆ ಬಂದು ನಮ್ಮ ಸ್ಟಾಫ್ ಅಂತ ಮಾತಾಡೋದು. ಏನು ಅನ್ಯಾಯ ಆಗ್ತಾ ಇದೆಯೋ ಅಕ್ರಮ ನಮ್ಗೆ ಗೊತ್ತಿಲ್ಲ. ಮನೆ ಅಧ್ಯಕ್ಷರಿಗೆ ಉತ್ತರ ಕೊಡ್ಬೇಕು, ನೀವು ಸ್ಥಾಯಿ ಸದಸ್ಯರಿಗೆ ಉತ್ತರ ಕೊಡ್ಬೇಕು. ಯಾಕೆಂದ್ರೆ MLA ಸಾಹೇಬ್ ಇಲ್ಲೇ ಬಂದು ಮಾತಾಡ್ಬೋದಾಯಿತು. ಆದರೆ ನಿಮ್ಮ ಅಧ್ಯಕ್ಷರು ಸ್ಥಾಯಿ ಅಧ್ಯಕ್ಷ ಸಮಕ್ಷಮ ಬಾಡಿ ಇಟ್ಕೊಂಡು ಅವ್ರನ್ನ ಅಲ್ಲಿ ಏನು ಅಕ್ರಮ ಅಂತ ಗೊತ್ತಿಲ್ಲ. ಅಕ್ರಮ ಅಂದ್ರೆ ಏನು? ಎಲ್ಲ ಪದ್ಧತಿಗಳು ಬಂದಿದೆ. ಪುರಸಭೆಯಲ್ಲಿ ದಂಧೆ ನಡೀತಾ ಇದೆ, ಅಕ್ರಮ ನಡೀತಾ ಇದೆ, ಖಾತೆಗಳು ದಂಧೆ ನಡೀತಾ ಇದೆ, ಖಾತೆಗಳು ಕೆಲಸ ಆಗ್ತಾ ಇಲ್ಲ, ಸಾರ್ವಜನಿಕ ಕೆಲಸ ಆಗ್ತಾ ಇಲ್ಲ, ಅಧ್ಯಕ್ಷರಿಗೆ ಏನಕ್ಕೆ ಆಗ್ತಾ ಇಲ್ಲ, ದಯಮಾಡಿ ಉತ್ತರ ಕೊಡ್ಬೇಕು ನೀವು. ಎರಡನೇದು ಹೇಮಾವತಿ ಬಡಾವಣೆ ಖಾತೆ ಬಂದು 20 ಖಾತೆ ಬಂದು 3 ತಿಂಗಳಾಯಿತು. ಇದುವರೆಗೂ ಕೂಡ ಒಂದು ಖಾತೆ ಮಾಡಬೇಕಾಗ್ತದೆ ಅಲ್ಲ, ಇದು ಆಗಿಲ್ಲ. ನಾನೇ ವಾರ್ಡ್ ಸದಸ್ಯ. ಇದುವರೆಗೂ ಕೂಡ ಹೇಮಾವತಿ ಬಡಾವಣೆದು 647 ಸೈಟಲ್ಲಿ 20 ಖಾತೆ ಬಂದು 3 ತಿಂಗಳಾಯಿತು. ಖಾತೆ ಎಕ್ಸ್ಟ್ರಾ ಇಶ್ಯೂ ಮಾಡೋಕ್ಕಾಗ್ತಾ ಇಲ್ಲ. ನಾನು ನಿಮ್ಗೆ ಹೇಳಿದ ಅಧ್ಯಕ್ಷರೇ, ಹಿರಿಯ ಸದಸ್ಯರನ್ನ ಪಕ್ಷಾತೀತವಾಗಿ ಕರೆದು ವಿಶ್ವಾಸ ತಗೊಂಡು ಕೆಲಸ ಮಾಡಿ ಅಂತ ನನ್ನ ಸಲಹೆ ಕೊಟ್ಟೆ. ಇದುವರೆಗೂ ಕೂಡ ನೀವು ಯಾವ ಸದಸ್ಯರು ಕೂಡ ವಿಶ್ವಾಸ ತಗೋತಾ ಇಲ್ಲ. ಅದು ಮುಂದೆ ನೀವು ಆಗಬಾರ್ದು. ನೀವೇನೇ ಕೆಲಸ ಮಾಡೋದು ಕೂಡ ವಿಶ್ವಾಸ ತಗೊಂಡು ಕೆಲಸ ಮಾಡಿ ಅಂತ ಹೇಳಿದೆ. ಅದು ಮಾಡಬೇಕು. ನಾನು ಚಿಕ್ಕವರು ಅದೇ ಮಾತಾಡ್ತಾ ಇದ್ದೀನಿ, ನಿಮ್ಮ ಅಧ್ಯಕ್ಷರು ಅದೇ ಮಾತಾಡ್ತಾ ಇದ್ದೀನಿ. ಸೆಕೆಂಡ್ ಕಾಪಿನೂ ಕೂಡ ಇದುವರೆಗೂ ಕೊಡೋಕ್ಕಾಗ್ತಾ ಇಲ್ಲ. ಸೆಕೆಂಡ್ ಕಾಪಿ ಜನಗಳು ಅಲ್ದಾಡ್ತಾ ಇದ್ದಾರೆ. ಮನೆ ಶಾಸಕರು ಯಾಕೆ ಮನೆ ಕರ್ಕೊತಾ ಇದ್ದಾರೆ, ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಶಾಸಕರು ಹೋಗಿ ನಮ್ಮ ಬಾಡಿ ಮಾಡಿಕೊಂಡು ನಮ್ಮದೇ ಸೆಮಿ ಗೌರ್ಮೆಂಟ್ ತರ ನಾನೇ ಸೆಮಿ ಗೌರ್ಮೆಂಟ್ ಮಾಡಿಕೊಂಡು ಹೋಗಿ ಚಾಡಿ ಹಾಕಿ ಅಲ್ಲಿ ಕೆಲಸ ಮಾಡೋ ಅಷ್ಟು ನಮ್ಗೆ ಏನು ಬೇಕಾಗಿಲ್ಲ. ನಾವು MLA ಹೆಸರು ಕೊಡಬೇಕು, ನೀವು ಕೆಲಸ ಮಾಡಬೇಕು. ನನ್ನ ಉದ್ದೇಶ ನೀವು ಕೆಲಸ ಮಾಡಿ ಹೆಸರು ತಗೊಳ್ಳಿ ಅಂತ. ಸೀನಿಯರ್ ಕೌನ್ಸಿಲ್ ನಾವು ಕರ್ಕೊಂಡು ಕೊಟ್ಟು ಸನ್ಮಾನ ಮಾಡಿ ಹೇಳೋದಿಲ್ಲ. ಚರ್ಚೆ ಮಾಡಿ ಏನಾಗಬೇಕು ಎತ್ತಾಗಬೇಕು ಕೇಳಿ ನಾವು ಸಲಹೆ ಕೊಡ್ತೀವಿ, ಕೆಲಸ ಮಾಡಿಸ್ಕೊಳ್ಳಿ. ಆಮೇಲೆ 24.7 5% 7% ಕಳೆದ 6 ತಿಂಗಳಿಂದ ಶೂನ್ಯ, ಅಭಿವೃದ್ಧಿ ಆಗ್ತಾ ಇಲ್ಲ. ಆ ಫಂಡ್ ಏನಾಗ್ತದೆ ಗೊತ್ತಿಲ್ಲ. ಆ ರಿಸರ್ವೇಷನ್ ಫಂಡ್ ಏನು ಮಾಡಿದ್ರೆ ಗೊತ್ತಿಲ್ಲ. ಅದೆಷ್ಟು ಫಂಡ್ ಇದೆ, ಸೈಟ್ ಪೌರ ಕಾರ್ಮಿಕರಿಗೆ ಸೈಟ್ ಕೊಡಬೇಕು ಅಂತ ಹೇಳ್ತಾನೆ. ಇಲ್ಲಿ 15 ವರ್ಷ ಆಯಿತು, ಆ ಸೈಟ್ ಕೊಡೋಕ್ಕಾಗ್ತಾ ಇಲ್ಲ. ಆ ದುಡ್ಡು ಬಡ್ಡಿ ಬತ್ತಿನ ಮತ್ತು ಲೆಕ್ಕ ಕೊಡೋದಿಲ್ಲ. ಪೌರ ಕಾರ್ಮಿಕ ಸೈಟ್ ಬೇಕು, ಎಲ್ಲಿ ಸೈಟ್ ಕೊಡ್ತಾ ಇದ್ದೀವಿ ನಾವು? ಕೊಡ್ತಾ ಇಲ್ಲ. ಆಮೇಲೆ 3 ತಿಂಗಳಾಯಿತು ಸ್ಯಾಲ್ರಿ ಆಗಿ ಸ್ಟಾಫ್ಗೆ PF 60 ದುಡ್ಡು ಕಟ್ಟಬೇಕಾಯಿತು. ಇದುವರೆಗೂ ಕೂಡ 60 ದುಡ್ಡು ಕಟ್ತಾರೆ. ಸ್ಟಾಫ್ಗೆ ಸ್ಯಾಲ್ರಿ ಇಲ್ಲ. ಕೆಲಸ ಹೇಗೆ ಮಾಡ್ತಾರೆ? ಅದನ್ನ ಯಾವ ಥರ ನಿಭಾಯಿಸ್ಬೇಕಂತ ನಿಭಾಯಿಸ್ತಾರೆ ಸರ್. ಅವ್ರ ಸ್ಟಾಫ್ ಕೆಲಸ ಸ್ಯಾಲ್ರಿ ಕೊಡ್ತಾರೆ, ಕೆಲಸ ಹೇಗೆ ಮಾಡ್ತಾರೆ? ವಾಟರ್ ಮ್ಯಾನ್, ಪೌರ ಕಾರ್ಮಿಕ. 5 ವರ್ಷದಿಂದ ಕೇಳಿ ಸ್ಟಾಕ್ ಆಗ್ಬಿಟ್ಟಿದೆ ನಮ್ಗೂ. ಏನ್ ಗೌರವ ಅನ್ನೋದಿಲ್ವಾ ನಮ್ಗೂ? ಅಲ್ಪಸಂಖ್ಯಾತರಿಗೆ ಏನ್ ಗೌರವ ಇಲ್ವಾ ಹೇಳಿ? ನೋಡ್ಬೇಕಾದ್ರೆ ಎಲ್ಲರೂ ಕೇಳಿದೀನಿ ನಾನು, ನಿಮ್ಮ ಒಬ್ಬರಿಗೆ ಅಲ್ಲ. ಪ್ರತಿ 5 ವರ್ಷದಿಂದ ಹೇಳ್ತಾ ಇದ್ದೀನಿ, ನಿಮ್ಗೂ ಗೊತ್ತು ಅದ್ರ ಬಗ್ಗೆ. ರೆಸ್ಪಾನ್ಸ್ ಮಾಡಲ್ಲ ಅಂತ ಹೇಳ್ಬಿಡಿ. ನಾವು ಅದ್ರ ಬಗ್ಗೆ ರೆಸ್ಪಾನ್ಸ್ ಮಾಡಲ್ಲ ಅಂತ ಹೇಳ್ಬಿಡಿ. ನಾವು ನೆಕ್ಸ್ಟ್ ಏನು ಸ್ಟೆಪ್ ತಗೋಬೇಕು ಅದು ತಗೋತೀವಿ ಅಷ್ಟೇ. ಅಷ್ಟು ಇದಿಲ್ಲ. ಅದಕ್ಕೂ ಒಂದು ಇದು ಬೇಡ, ಬೆಲೆ ಬೇಡವಾ? ನಾವು ಸುಮ್ಮನೆ ಬರಲಿ ಕಾಯ್ತಾ ಬಿಟ್ಟಿರೋದಾಗಿ. ಆಲ್ರೆಡಿ 30ನೇ ಕೌನ್ಸಿಲ್ ರೆಸಲ್ಯೂಷನ್ ಆಗಿದೆ ಸರ್. 2 ಸಲ ಮೀಟಿಂಗ್ ಬಂದಿದೆ. ಆ ರೆಸಲ್ಯೂಷನ್ ಮೇರೆಗೆ ಈ ಸ್ಯಾಕ್ಷನ್ ಅನುಮೋದನೆ ಪಟ್ಟಿರೋದು. ಅವ್ರು ಹೇಳ್ತಿರೋ ಸಬ್ಜೆಕ್ಟ್ ಮಾಡಿ ಕೇಳ್ತೀವಿ. ಏನು ಅಂತಂದ್ರೆ ನೋಡಿ ಸರ್, ನೀವು ಅನುಮೋದನೆ ಆಗಿದೆ, ಕಳಿಸಿದ್ರಿ, ಮಾಡಿದ್ರಿ, ಮತ್ತೊಂದು ಮಾಡಿದ್ರಿ. ಈ ಟೆಂಡರ್ ಒಂದು ಮಳಿಗೆ ಬಗ್ಗೆ
ಅದರದ್ದು ವರದಿ, ಆ ಬಳಿಗೆ ಎಷ್ಟು ವರ್ಷ ಆಗಿದೆ, ಅದರದ್ದು ಎಷ್ಟು ಸವಕಳಿ ಆಗಿದೆ, ಪರಿಣಿತರ ತಂಡ ಬಂದು ಆ ವರದಿ ತಯಾರಿಸಿ ಆ ವರದಿ ಆಧಾರದ ಮೇಲೆ ಆ ಬಿಲ್ಡಿಂಗ್ ನ ಗುಣಮಟ್ಟ ಚೆನ್ನಾಗದೆ ಅಂತ ನೋಡ್ಕೊಂಡ ಮೇಲೆ 12 ವರ್ಷದವರೆಗೂ ಅವ್ರಿಗೆ ನಾವು ಅಗ್ರಿಮೆಂಟ್ ಮಾಡ್ಕೊಡಕ್ಕೆ ಪ್ರಾವಿಷನ್ ಇದೆ. ಸತ್ಯನಾ? ಈಗ ಆ ವರದಿ ಎಲ್ಲಿದೆ? ಯಾಕೆ ಅಂತ ಹೇಳ್ತೀನಿ, LIC ಮೀಟಿಂಗ್ ಒಂದಾದ್ರೆ ಅದು ನೀವು ನೋಡ್ಬೇಕು, ಅಧ್ಯಕ್ಷರಾಗಿದೆ. ಸುಮ್ಮನೆ ನೋಡಕ್ಕೆ ನಮಗೆ ಚೆನ್ನಾಗಿ ಕಾಣ್ತಾ ಇದೆ, ಆದ್ರೆ ಅಲ್ಲಿ ಕಡಿಮೆ ಆಗಿದೆ. ಹಂಗಾಗಿ ಆ ಪರಿಣಿತರು ವರದಿ ತರಿಸ್ಕೊಂಡು ಇವೆಲ್ಲ ಪೂರ್ತಿ ಆರಾಮಾಗಿ ಒಂದು ಚರ್ಚೆ ಮಾಡಿ ನಮ್ಮ ಪುರಸಭೆಗೆ ಆದಾಯ ಬರಬೇಕು, ಆ ನಿಟ್ಟಿನಲ್ಲಿ ಯೋಚನೆ ಮಾಡೋಣ. ಎರಡನೇದು, ಕುವೆಂಪು ವಾಣಿಜ್ಯ ಸಂಕೀರ್ಣ ಬಂದು ಹಿಂದೆ ಅಲ್ಲಿ ಏನು ಕುಟುಂಬದಲ್ಲಿ ಪೆಟ್ಟಿಗಳಿ ಅಂಗಡಿಗಳು ಹಾಕೊಂಡಿದ್ರು ಅಂತವ್ರಿಗೆ ಅದನ್ನ ಒಂದು ಪ್ರಾವಿಷನ್ ಮಾಡೋದಕ್ಕೋಸ್ಕರ ಸ್ಕೂಲ್ ಜಾಗದಲ್ಲಿ ನಮ್ಮ ಪುರಸಭೆಯವರು ಕಟ್ಟಿರುವುದು, ಅದು ನಿಮಗೂ ಗೊತ್ತು. ಹಿಂದೆ ಒಂದ್ಸತ ನಾವು ಇದರಲ್ಲಿ ಅರಮನೆಯಲ್ಲಿ ತಂದು ಏನಪ್ಪಾ ಅಂದ್ರೆ, ಈಗ ಸ್ಕೂಲ್ನವ್ರಿಗೆ ಸಹ ಸ್ಕೂಲು ಸಹ ಒಂದು ನಾವು ಕಾಂಟ್ರಿಬ್ಯೂಷನ್ ಮಾಡಬೇಕು. ನಮ್ಮ ಪುರಸಭೆಯಲ್ಲಿ ಏನ್ ಕಾಂಟ್ರಿಬ್ಯೂಷನ್ ಮಾಡಿದೀವಿ? ಬಾಡಿಗೆ ತಿಂತಾ ಇದೀವಿ, ಅವ್ರಿಗೇನು ಕಾಂಟ್ರಿಬ್ಯೂಷನ್ ಮಾಡಿಲ್ಲ. ಹಂಗೆ ಏನಾಗ್ತದೆ? 2 ಸಮಸ್ಯೆಗಳು ಇಟ್ಕೊಂಡಿದೀವಿ. ಇನ್ನು 10ನೇ ಹಣಕಾಸು ಯೋಜನೆದು ಐತೆ ನಿಮ್ಮ ಹತ್ರ, ಅದು ಏನೈತೆ ನಾನಂಸು, ಅದು ಎಲ್ಲ ಕರೆಕ್ಟ್ ಆಗಿ ಅವ್ರಿಗೆ ಅಗ್ರಿಮೆಂಟು ಮತ್ತೊಂದು ಎಲ್ಲ ಆಗಿದೆ. ಅದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡಬೇಕು ಅಂತ ಹಂತವಾಗಿ ಮಾಡೋದಾದ್ರೆ ಮಾಡಿ, ಇಲ್ಲ ಎಲ್ಲಾನು ವರದಿ ತರಿಸ್ಕೊಂಡು ಮಾಡೋದಾದ್ರೆ ಮಾಡಿ. ಅಭಿಪ್ರಾಯ ಇಲ್ಲ, ನಮ್ಮ ಅಭಿಪ್ರಾಯ ಇಲ್ಲ. ಒಟ್ಟಾರೆ ಅಭಿಪ್ರಾಯ ಏನು ಅಂತ? ಒಟ್ಟಾರೆ ಅಭಿಪ್ರಾಯ ಫೈನಲ್ ಡಿಸಿಷನ್ ನೋಡಿ ಸರ್. ಮಾಡ್ತೀರಿ ಮೈಸೂರಲ್ಲಿ ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ ಆಯ್ತಲ್ಲ, ಏನ್ ಮಾಡ್ಕೊಟ್ರಿ? ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ ಏನಾಯ್ತು ಸ್ವಾಮಿ? ಎಲ್ಲ ಹೆಂಗ್ ಬೇಕು ಮಾಡ್ತಾ ಇರೋದಲ್ಲ, ಆರಾಮಾಗಿ ಸಮಾಧಾನವಾಗಿ ಕೂತ್ಕೊಂಡು ಚರ್ಚೆ ಮಾಡಿ. ಯಾಕಂದ್ರೆ ಈ ಸರ್ಕಾರದ ಕೋರ್ಟ್ ಹೋದ್ರೆ ಸಂತೋಷ ಹೇಳಿದಂಗೆ ಅದು ಸ್ಕೂಲಿಂದ ಸ್ಕೂಲ್ ಜಾಗದಲ್ಲಿ ಕಟ್ಟಿದ್ದಾರೆ ಅಂತೆಲ್ಲ ಹೇಳಿದ್ರಲ್ವಾ, ಅದು ಸ್ಕೂಲ್ ಜಾಗದಲ್ಲಿ ಕಟ್ಟಿರುವುದು ನಿಮ್ ಪ್ರಕಾಶ್ ಮತ್ತೊಂದು ಇಲ್ಲಿ ಹೇಳ್ತೀನಿ. ಆಯ್ತು, ಮುಂದೆ ಬರ್ತೀನಿ. ಅದಕ್ಕೆ ಇವತ್ತುವರೆಗೆ ಪುರಸಭೆಯಿಂದ ಆದಾಯ ಪಡೀತಾ ಇದೀವಿ, ಬಾಡಿಗೆ ಎಲ್ಲ ಪುರಸಭೆ ಕೊಡೋದೆ, ಶೌಚಾಲಯ ಮಾಡ್ಕೊಟ್ಟಿದ್ವಿ. ಇನ್ನು ಮುಂದೆ ಅವಶ್ಯಕತೆ ಇದ್ದಲ್ಲಿ ಮಕ್ಕಳು, ಯಾಕೆಂದ್ರೆ ಒಬ್ರು ಇಬ್ರು ಮಕ್ಕಳಲ್ಲ, ಎಲ್ಲಾ ಬಡವ್ರ ಮಕ್ಕಳಲ್ಲಿ KPS ಶಾಲೆಗೆ ಓದ್ತಿರೋದ್ರಿಂದ ಎಷ್ಟೇ ಗೊಂದಲು ಸದಾ ಅಲ್ಲಿಂದ ಬರುವಂತ ಹಣದಲ್ಲಿ ಆ ಶಾಲೆಗೆ ಮೀಸಲಿಡುವಂತದನ್ನ ಮುಂದಿನ ದಿನಗಳಲ್ಲಿ ಹಮ್ಕೊಳ್ಳೋಣ. ಅದ್ರ ಜೊತೆಗೆ ಬೇರೆ ಕಡೆಯಿಂದ ಪುರಸಭೆಯಿಂದ ಬರುವ ಅನುದಾನವೂ ಸದಾ ಶಾಲೆಗೆ ಹೆಚ್ಚಿನ ರೀತಿಯಲ್ಲಿ ಕೊಡೋದಕ್ಕೆ ನಮ್ಮಲ್ಲಿ ಯಾವುದೇ ತರದ ಅಭ್ಯಂತರ ಇಲ್ಲ. ಯಾಕೆಂದ್ರೆ ವಿದ್ಯಾಭ್ಯಾಸಕ್ಕೆ ನಮ್ಮಲ್ಲಿ ಮೊದಲನೇ ಆದ್ಯತೆ ಕೊಡಬೇಕು, ಅದರಲ್ಲಿ ಯಾವುದೇ ತರದ ನಿಮ್ಗೆ ಸಂಶಯ ಬೇಡ ಸಂತೋಷ್ ಅವರೇ. ಆದ್ರೆ ಇಲ್ಲೊಂದು ಮಾತಾಡಿದ್ದಾರೆ ಇವತ್ತು ಟೆಂಡರ್ ಮಾಡೋ ವಿಚಾರದಲ್ಲಿ. ಟೆಂಡರ್ನ ನಾವು ಹರಾಜು ಮಾಡಿದ್ರು ಸದಾ ಅವರು ಅರ್ಜಿ ಕೊಟ್ಟಾಗ, ಈಗ ಉದಾಹರಣೆಗೆ ಲೋಕೇಶ್ ಅವರು ಒಂದು ಮಳಿಗೆ ಇದ್ದಾರೆ, ಎಕ್ಸಾಂಪಲ್ ಕೊಡ್ತಿರೋದು. ಲೋಕೇಶ್ ಅವ್ರ ಮಳಿಗೆ ಇದ್ದಾಗ ಲೋಕೇಶ್ ಅವ್ರಿಗೆ ಇವ್ರಿಗೆ ಆಗಲ್ಲ, ಬೇರೆಯವ್ರಿಗೆ ಬೇಕು ಅಂತ ರೈಸ್ ಮಾಡಿ ಕೂಗಿಸ್ತಾರೆ. ಕೂಗಿಸ್ದಾಗ ಏನಾಗ್ತದೆ, ಲೋಕೇಶ್ ಅವರು ಅರ್ಜಿ ಕೊಡ್ತಾರೆ, ಅವಾಗ ಅವ್ರಿಗೆ ಅಲ್ಲಿ ನಷ್ಟ ಜಾಸ್ತಿ ಆಗುತ್ತೆ ಹೊರತು ಅನುಕೂಲ ಆಗಲ್ಲ. ಅರ್ಜಿ ಕೊಟ್ಟು ಅವನೇ ಉಳಿಯಕ್ಕೆ ಅದು ಉದ್ದೇಶಪೂರ್ವಕ ಆಗುತ್ತೆ. ಅದರಿಂದ ನನ್ನ ವೈಯಕ್ತಿಕವಾಗಿ ಈಗಾಗಲೇ ಹೇಳಿದ್ರು, ಈಗ ಇರುವ ಮಳಿಗೆದಾರರು 1 ವಾರ ಮುಂಚೆ ಕೊಟ್ಟಿದ್ದಲ್ಲಿ 5% ಹೆಚ್ಚುವರಿ ಮಾಡಿ ಅವರಿಗೆ ಮುಂದುವರಿಸೋದಕ್ಕೂ ಸದಾ ಈ ಕಾಲಮಲ್ಲಿ ಇದೆ. ಹೇಳ್ತೀನಿ, ಒಲಿಸಿರೋ ನಿರ್ಣಯ ಅದು ತಗೋಬೇಕಾದ್ರೆ ತಗೋತಾರೆ ಎಲ್ಲರೂ. ಇದ್ರ ಬಗ್ಗೆ ಹಲವಾರು ಬಾರಿ ಚರ್ಚೆ ಆಗಿದೆ ಎಲ್ಲ ಆಗಿದೆ. ಆಲ್ರೆಡಿ 30ನೇ ಕೌನ್ಸಿಲ್ ಮಾಡಿದ ರೆಸಲ್ಯೂಷನ್ ಆಗಿದೆ ಸರ್. 2 ಸಲ ಮೀಟಿಂಗ್ ಬಂದಿದೆ, ಆ ರೆಸಲ್ಯೂಷನ್ ಮೇಲೆ ಈ ಸ್ಯಾಕ್ಷನ್ ಅನುಮೋದನೆ ಪಟ್ಟಿರೋದು. ಅವ್ರು ಹೇಳ್ತಿರೋ ಸಬ್ಜೆಕ್ಟ್ ಮಾಡಿ ಕೇಳ್ತೀವಿ. ಏನು ಅಂತಂದ್ರೆ ನೋಡಿ ಸರ್, ನೀವು ಅನುಮೋದನೆ ಆಗಿದೆ, ಕಳಿಸಿದ್ರಿ, ಮಾಡಿದ್ರಿ, ಮತ್ತೊಂದು ಮಾಡಿದ್ರಿ. ಈ ಟೆಂಡರ್ ಒಂದು ಮಳಿಗೆ ಬಗ್ಗೆ ಅದರದ್ದು ವರದಿ, ಆ ಮಳಿಗೆ ಎಷ್ಟು ವರ್ಷ ಆಗಿದೆ, ಅದರದ್ದು ಎಷ್ಟು ಸವಕಳಿ ಆಗಿದೆ, ಪರಿಣಿತರ ತಂಡ ಬಂದು ಆ ವರದಿ ತಯಾರಿಸಿ ಆ ವರದಿ ಆಧಾರದ ಮೇಲೆ ಆ ಬಿಲ್ಡಿಂಗ್ ನ ಗುಣಮಟ್ಟ ಚೆನ್ನಾಗದೆ ಅಂತ ನೋಡ್ಕೊಂಡ ಮೇಲೆ 12 ವರ್ಷದವರೆಗೂ ಅವ್ರಿಗೆ ನಾವು ಅಗ್ರಿಮೆಂಟ್ ಮಾಡ್ಕೊಡಕ್ಕೆ ಪ್ರಾವಿಷನ್ ಇದೆ. ಸತ್ಯನಾ? ಈಗ ಆ ವರದಿ ಎಲ್ಲಿದೆ? ಯಾಕೆ ಅಂತ ಹೇಳ್ತೀನಿ, LIC ಮೀಟಿಂಗ್ ಒಂದಾದ್ರೆ ಅದು ನೀವು ನೋಡ್ಬೇಕು, ಅಧ್ಯಕ್ಷರಾಗಿದೆ. ಸುಮ್ಮನೆ ನೋಡಕ್ಕೆ ನಮಗೆ ಚೆನ್ನಾಗಿ ಕಾಣ್ತಾ ಇದೆ, ಆದ್ರೆ ಅಲ್ಲಿ ಕಡಿಮೆ ಆಗಿದೆ. ಹಂಗಾಗಿ ಆ ಪರಿಣಿತರು ವರದಿ ತರಿಸ್ಕೊಂಡು ಇವೆಲ್ಲ ಪೂರ್ತಿ ಆರಾಮಾಗಿ ಒಂದು ಚರ್ಚೆ ಮಾಡಿ ನಮ್ಮ ಪುರಸಭೆಗೆ ಆದಾಯ ಬರಬೇಕು, ಆ ನಿಟ್ಟಿನಲ್ಲಿ ಯೋಚನೆ ಮಾಡೋಣ. ಎರಡನೇದು, ಕುವೆಂಪು ವಾಣಿಜ್ಯ ಸಂಕೀರ್ಣ ಬಂದು ಹಿಂದೆ ಅಲ್ಲಿ ಏನು ಕುಟುಂಬದಲ್ಲಿ ಪೆಟ್ಟಿಗಳಿ ಅಂಗಡಿಗಳು ಹಾಕೊಂಡಿದ್ರು ಅಂತವ್ರಿಗೆ ಅದನ್ನ ಒಂದು ಪ್ರಾವಿಷನ್ ಮಾಡೋದಕ್ಕೋಸ್ಕರ ಸ್ಕೂಲ್ ಜಾಗದಲ್ಲಿ ನಮ್ಮ ಪುರಸಭೆಯವರು ಕಟ್ಟಿರುವುದು, ಅದು ನಿಮಗೂ ಗೊತ್ತು. ಹಿಂದೆ ಒಂದ್ಸತ ನಾವು ಇದರಲ್ಲಿ ಅರಮನೆಯಲ್ಲಿ ತಂದು ಏನಪ್ಪಾ ಅಂದ್ರೆ, ಈಗ ಸ್ಕೂಲ್ನವ್ರಿಗೆ ಸಹ ಸ್ಕೂಲು ಸಹ ಒಂದು ನಾವು ಕಾಂಟ್ರಿಬ್ಯೂಷನ್ ಮಾಡಬೇಕು. ನಮ್ಮ ಪುರಸಭೆಯಲ್ಲಿ ಏನ್ ಕಾಂಟ್ರಿಬ್ಯೂಷನ್ ಮಾಡಿದೀವಿ? ಬಾಡಿಗೆ ತಿಂತಾ ಇದೀವಿ, ಅವ್ರಿಗೇನು ಕಾಂಟ್ರಿಬ್ಯೂಷನ್ ಮಾಡಿಲ್ಲ. ಹಂಗೆ ಏನಾಗ್ತದೆ?
ಎರಡು ಸಮಸ್ಯೆಗಳು ಇಟ್ಕೊಂಡಿದೀವಿ. ಇನ್ನು 10ನೇ ಹಣಕಾಸು ಯೋಜನೆದು ಐತೆ ನಿಮ್ಮ ಹತ್ರ, ಅದು ಏನೈತೆ ನಾನನ್ಸು ಅದು ಎಲ್ಲ ಕರೆಕ್ಟಾಗಿ ಅವ್ರಿಗೆ ಅಗ್ರಿಮೆಂಟು ಮತ್ತೊಂದು ಎಲ್ಲ ಆಗಿದೆ. ಅದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡಬೇಕು, ಹಂತವಾಗಿ ಮಾಡೋದಾದ್ರೆ ಮಾಡಿ, ಇಲ್ಲ ಎಲ್ಲರೂ ಒಂದೇ ತರಿಸ್ಕೊಂಡು ಮಾಡೋದಾದ್ರೆ ಮಾಡಿ. ಅಭಿಪ್ರಾಯ ಇಲ್ಲ, ನಮ್ಮ ಅಭಿಪ್ರಾಯ ಇಲ್ಲ. ಒಟ್ಟಾರೆ ಅಭಿಪ್ರಾಯ ಏನು ಅಂತ? ಒಟ್ಟಾರೆ ಅಭಿಪ್ರಾಯ ಫೈನಲ್ ಡಿಸಿಷನ್ ನೋಡಿ ಸರ್. ಮಾಡ್ತೀರಿ ಮೈಸೂರಲ್ಲಿ ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ ಆಯ್ತಲ್ಲ, ಏನ್ ಮಾಡ್ಕೊಟ್ರಿ? ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ ಏನಾಯ್ತು ಸ್ವಾಮಿ? ಎಲ್ಲ ಹೆಂಗ್ ಬೇಕು ಮಾಡ್ತಾ ಇರೋದಲ್ಲ, ಆರಾಮಾಗಿ ಸಮಾಧಾನವಾಗಿ ಕೂತ್ಕೊಂಡು ಚರ್ಚೆ ಮಾಡಿ ಯಾಕೆಂದ್ರೆ ಈ ಸರ್ಕಾರದ ಕೋರ್ಟ್ ಹೋದ್ರೆ ಸಿಗುತ್ತೆ. ಈಗ ಸಂತೋಷ ಹೇಳಿದಂಗೆ ಅದು ಸ್ಕೂಲಿಂದ ಸ್ಕೂಲ್ ಜಾಗದಲ್ಲಿ ಕಟ್ಟಿದ್ದಾರೆ ಅಂತೆಲ್ಲ ಹೇಳಿದ್ರಲ್ವಾ, ಅದು ಸ್ಕೂಲ್ ಜಾಗದಲ್ಲಿ ಕಟ್ಟಿಯವರ ಕಟ್ಟಿರುವುದು ನಿಮ್ ಪ್ರಕಾಶ್ ಮತ್ತೊಂದು ಇಲ್ಲಿ ಹೇಳ್ತೀನಿ. ಆಯ್ತು, ಮುಂದೆ ಬರ್ತೀನಿ. ಅದನ್ನ ಇವತ್ತುವರೆಗೆ ಪುರಸಭೆಯಿಂದ ಆದಾಯ ಪಡಿತಾ ಇದೀವಿ, ಬಾಡಿಗೆ ಎಲ್ಲ ಪುರಸಭೆ ಶೌಚಾಲಯ ಮಾಡ್ಕೊಟ್ಟಿದ್ವಿ. ಇನ್ನು ಮುಂದೆ ಅವಶ್ಯಕತೆ ಇದ್ದಲ್ಲಿ ಮಕ್ಕಳು, ಯಾಕೆಂದ್ರೆ ಒಬ್ರು ಇಬ್ರು ಮಕ್ಕಳೆಲ್ಲ ಎಲ್ಲಾ ಬಡವ್ರ ಮಕ್ಕಳಲ್ಲಿ KPS ಶಾಲೆಗೆ ಓದ್ತಿರೋದ್ರಿಂದ ಎಷ್ಟೇ ಗೊಂದಲು ಸದಾ ಅಲ್ಲಿಂದ ಬರುವಂತ ಹಣದಲ್ಲಿ ಆ ಶಾಲೆಗೆ ಮೀಸಲಿಡುವಂತದನ್ನ ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳೋಣ. ಅದ್ರ ಜೊತೆಗೆ ಬೇರೆ ಕಡೆಯಿಂದ ಪುರಸಭೆಯಿಂದ ಬರುವ ಅನುದಾನನೂ ಸದಾ ಶಾಲೆಗೆ ಹೆಚ್ಚಿನ ರೀತಿಯಲ್ಲಿ ಕೊಡೋದಕ್ಕೆ ನಮ್ಮಲ್ಲಿ ಯಾವುದೇ ತರದ ಅಭ್ಯಂತರ ಇಲ್ಲ. ಯಾಕೆಂದ್ರೆ ವಿದ್ಯಾಭ್ಯಾಸಕ್ಕೆ ನಮ್ಮಲ್ಲಿ ಮೊದಲನೇ ಆದ್ಯತೆ ಕೊಡಬೇಕು, ಅದರಲ್ಲಿ ಯಾವುದೇ ತರದ ನಿಮ್ಗೆ ಸಂಶಯ ಬೇಡ ಸಂತೋಷ್ ಅವರೇ. ಆದ್ರೆ ಇಲ್ಲೊಂದು ಮಾತು ಹೇಳಿದ್ದಾರೆ ಇವತ್ತು ಟೆಂಡರ್ ಮಾಡೋ ವಿಚಾರದಲ್ಲಿ. ಟೆಂಡರ್ನ ನಾವು ಹರಾಜು ಮಾಡಿದ್ರು ಸದಾ ಅವರು ಅರ್ಜಿ ಕೊಟ್ಟಾಗ, ಈಗ ಉದಾಹರಣೆಗೆ ಲೋಕೇಶ್ ಅವರು ಒಂದು ಮಳಿಗೆ ಇದ್ದಾರೆ, ಎಕ್ಸಾಂಪಲ್ ಕೊಡ್ತಿರೋದು. ಲೋಕೇಶ್ ಅವ್ರ ಮಳಿಗೆ ಇದ್ದಾಗ ಲೋಕೇಶ್ ಅವ್ರಿಗೆ ಇವ್ರಿಗೆ ಆಗಲ್ಲ, ಬೇರೆಯವ್ರಿಗೆ ಬೇಕು ಅಂತ ರೈಸ್ ಮಾಡಿ ಕೂಗಿಸ್ತಾರೆ. ಕೂಗಿಸ್ದಾಗ ಏನಾಗ್ತದೆ, ಲೋಕೇಶ್ ಅವ್ರು ಅರ್ಜಿ ಕೊಡ್ತಾರೆ, ಅವಾಗ ಅವ್ನಿಗೆ ಅಲ್ಲಿ ನಷ್ಟ ಜಾಸ್ತಿ ಆಗುತ್ತೆ ಹೊರತು ಅನುಕೂಲ ಆಗಲ್ಲ. ಅರ್ಜಿ ಕೊಟ್ಟು ಅವನೇ ಹೊಡಿಯೋಕ್ಕೆ ಅದು ಉದ್ದೇಶಪೂರ್ವಕ ಆಗುತ್ತೆ. ಅದರಿಂದ ನನ್ನ ವೈಯಕ್ತಿಕವಾಗಿ ಈಗಾಗಲೇ ಹೇಳಿದ್ರು, ಈಗ ಇರುವ ಇರುವ ಮಳಿಗೆದಾರರು 1 ವಾರ ಮುಂಚೆ ಕೊಟ್ಟಿದ್ದಲ್ಲಿ 5% ಹೆಚ್ಚುವರಿ ಮಾಡಿ ಅವರಿಗೆ ಮುಂದುವರಿಸುವುದಕ್ಕೂ ಸದಾ ಈ ಕಾಲಮಲ್ಲಿ ಇದೆ. ಹೇಳ್ತೀನಿ, ನಿರ್ಣಯ ಅದು ತಗೋಬೇಕಾದ್ರೆ ತಗೋತಾರೆ ಎಲ್ಲರೂ. ಇದ್ರ ಬಗ್ಗೆ ಹಲವಾರು ಬಾರಿ ಚರ್ಚೆ ಆಗಿದೆ ಎಲ್ಲ ಆಗಿದೆ. ನ್ಯೂಸ್ ನಿಗಮಕ್ಕಾಗಿ ಡಾಕ್ಟರ್ ಕೆ ನೀಲಕಂಠ, ಕ್ಯಾರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದ ಯದುವೀರ್ ಒಡೆಯರ್ ಅವರು ಕುಶಾಲನಗರ ಮಹಾಶಕ್ತಿ ಕೇಂದ್ರದ ಕಾರ್ಯಕರ್ತರ ಭೇಟಿ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಕ್ಯಾರ್ಪೇಟೆ ತಾಲೂಕಿನ ಮುರುಗನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಗತಿ ಆಯುರ್ವೇದಾಲಯದ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಕುಶಾಲನಗರ ಪಟ್ಟಣದ GMP ಶಾಲಾ ಮೈದಾನದಲ್ಲಿ ನಡೆದ ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳ ರ್ಯಾಲಿಯಲ್ಲಿ ಶಿಬಿರಾಗ್ನಿ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.